8 ದಿನಗಳಲ್ಲೇ ಕಾಣೆಯಾದ ಕಂಠಿಹಾರವನ್ನ ತಿರುಗಿ ಸನ್ನಿಧಾನಕ್ಕೆ ತರಿಸಿಕೊಳ್ಳುವ ವಾಗ್ದಾನವನ್ನ ದೈವವು ಮಾಡಿತ್ತು. ಇಡೀ ಭಕ್ತ ಸಮೂಹ ಇಂತಹ ಒಂದು ಕೌತುಕಮಯ ದೃಶ್ಯವನ್ನ ಕಣ್ತುಂಬಿಕೊಳ್ಳಲು ಕಾಯುತ್ತಿತ್ತು. ಹಾಗಾದರೆ ಅಲ್ಲಿ ಕಂಠಿಹಾರವನ್ನು ಕದ್ದವರು ಯಾರು? ದೈವ ಅವರಿಗೆ ಯಾವ ರೀತಿಯ ಶಿಕ್ಷೆ ನೀಡಿತು? ತುಳುನಾಡಿನ ದೈವಾರಾಧನೆಯ ಸಂದರ್ಭದಲ್ಲಿ ನಡೆದಂತಹ ಒಂದು ರೋಚಕ ಘಟನೆಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಆ ದಿನ ಗರಡಿಯಲ್ಲಿ ವಾರ್ಷಿಕ ಕೆಂಡೋತ್ಸವ ಇತ್ತು. ಪಾರುಪತ್ಯಗಾರರು ತಮ್ಮ ಸುಪರ್ದಿಯಲ್ಲಿರುವ ದೈವಗಳ ಚಿನ್ನದ ಆಭರಣಗಳನ್ನ ಆಡಳಿತ ಮಂಡಳಿಯ ಸಮಕ್ಷಮದಲ್ಲಿರಿಸಿ ಕರಾರುವಕ್ಕಾಗಿದೆ ಎಂದು ಖಾತ್ರಿಯಾದ ನಂತರವೇ ದೈವಗಳಿಗೆ ತೊಡಿಸಿದ್ದರು. ಕೆಂಡೋತ್ಸವ ಮತ್ತು ಇತರ ವಿಶೇಷ ದಿನಗಳಲ್ಲಿ ಮಾತ್ರ ಅವುಗಳನ್ನು ದೈವಗಳಿಗೆ ತೊಡಿಸಲಾಗುತ್ತಿತ್ತು. ಬಾಕಿ ದಿನಗಳಲ್ಲಿ ಅವುಗಳು ಪಾರುಪತ್ಯಗಾರರ ಸುಪರ್ದಿಯಲ್ಲಿ ಇರುತ್ತಿತ್ತು. ಆದರೆ ಆ ದಿವಸ ಕೆಂಡೋತ್ಸವ ಮುಗಿದ ನಂತರ ದೈವಕ್ಕೆ ತೊಡಿಸಿದ್ದ ಕಂಠಿಹಾರವೊಂದು ಕಾಣೆಯಾಗುತ್ತದೆ. ಅದು ಅಂತಿಂತ ಕಂಠಿಹಾರವಲ್ಲ, ಸುಮಾರು 200 ಗ್ರಾಂ ತೂಕದ ಅಪ್ಪಟ ಅಪರಂಜಿ ಚಿನ್ನದ್ದು. ದುಬೈನ ಭಕ್ತರೊಬ್ಬರು ಅಲ್ಲಿನಿಂದಲೇ ಅದನ್ನು ಮಾಡಿಸಿಕೊಂಡು ತಂದು ದೈವಕ್ಕೆ ಕಾಣಿಕೆಯನ್ನು ನೀಡಿದ್ದರು. ಅದು ಫಳಫಳ ಹೊಳೆಯುವ ದೈವದ ಕೆತ್ತನೆಯಿದ್ದ ಅಪರೂಪದ ಸುಂದರ ಹಾರವಾಗಿತ್ತು. ಅಲ್ಲಿ ಇಲ್ಲಿ ಹೂವಿನ ರಾಶಿ, ಹಣ್ಣುಗಳ ರಾಶಿ, ಕಸದ ರಾಶಿ, ಹೀಗೆ ಎಲ್ಲಿ ಹುಡುಕಿದರೂ ಆ ಕಂಠಿಹಾರ ಸಿಗುವುದೇ ಇಲ್ಲ. ಆ ದಿವಸ ದೈವಗಳ ಮೇಲೆ ರಾಶಿ ರಾಶಿ ಹೂವನ್ನು ಮುಡಿಸುತ್ತಾರೆ. ಹೂಗಳನ್ನು ತೆಗೆಯುವಾಗ ಆ ಹಾರ ಒಟ್ಟಿಗೆ ಹೋಯ್ತಾ, ಅಥವಾ ಯಾರಿಗಾದರೂ ಸಿಕ್ಕಿರಬಹುದೇ, ಅಥವಾ ಯಾರಾದರೂ ಎಗರಿಸಿರಬಹುದೇ? ಅಲ್ಲಿ ಉತ್ಸವದ ಗಡಿಬಿಡಿ ಬೇರೆ. ಆಡಳಿತ ಮಂಡಳಿಯು ಚಿಂತಾಕ್ರಾಂತವಾಯಿತು. ಪೊಲೀಸ್ ದೂರು ಕೊಟ್ಟರೆ ಗರಡಿಯ ವರ್ಚಸ್ಸಿನ ಪ್ರಶ್ನೆ ಎಂದು ಮರುದಿವಸ ಮತ್ತೆ ದೈವ ದರ್ಶನವನ್ನು ಮಾಡಿಸಿ ದೈವದ ಮುಂದೆ ಅಹವಾಲನ್ನ ಇಡಲಾಗುತ್ತದೆ. ಅದೊಂದು ಕಾರಣಿಕದ ರಾಜನ್ ದೈವ ಮತ್ತು ಪರಿವಾರ ದೈವಗಳ ಸಾವಿರಾರು ಭಕ್ತ ಪರಿವಾರ ಹೊಂದಿರುವಂತಹ ಪ್ರಸಿದ್ಧ ಗರಡಿಯಾಗಿತ್ತು. ಆ ಗರಡಿಯ ದೈವಪಾತ್ರಿ ಸೂರಪ್ಪ ತುಂಬಾ ಒಳ್ಳೆಯ ವ್ಯಕ್ತಿಯಾಗಿದ್ದ. ಯಾವ ದುರಭ್ಯಾಸವೂ ಅವನಿಗಿರಲಿಲ್ಲ. ತನ್ನ ಮೇಲೆ ದೈವದ ಆವೇಶ ಬಂದಾಗ ದೈವವೇ ನುಡಿಸುತ್ತದೆ ಎಂಬ ಬಲವಾದ ನಂಬಿಕೆಯುಳ್ಳವನಾಗಿದ್ದ. ದೈವದ ಹೆಸರಿನಲ್ಲಿ ಹಣವನ್ನು ಪೀಕಿಸುವ ವ್ಯಕ್ತಿಯಾಗಿರದೆ ನಿಯತ್ತಿನ ಮನುಷ್ಯನಾಗಿದ್ದ. ಯಾರ ಮನೆಯಲ್ಲಿಯಾದರೂ ದೈವ ದರ್ಶನ ಮಾಡಿಸಿದರೆ ಅವರು ಕೊಡುವ ಯಥಾಶಕ್ತಿ ಕಾಣಿಕೆಯನ್ನ ಸಂತೋಷದಿಂದ ಸ್ವೀಕರಿಸುತ್ತಿದ್ದ. ಅಷ್ಟು ಕೊಡಿ ಇಷ್ಟು ಕೊಡಿ ಎಂದು ಯಾರನ್ನೂ ಕಾಡುತ್ತಿರಲಿಲ್ಲ. ಏನಾದರೂ ವ್ಯವಸ್ಥೆ ಮಾಡಿಕೊಟ್ಟರೂ ನಯವಾಗಿ ತಿರಸ್ಕರಿಸುತ್ತಿದ್ದ. ಅವನದು ಚಿಕ್ಕ ಸಂಸಾರ. ಶ್ರಮಜೀವಿಯಾದ ಆತ ಬಾಕಿಯ ದಿನಗಳಲ್ಲಿ ಆ ಊರಿನ ಪಾರುಪತ್ಯಗಾರರ ಹೊಲ ಗದ್ದೆಗಳಲ್ಲಿ ಕೆಲಸವನ್ನು ಮಾಡುತ್ತಿದ್ದ. ಆ ಗರಡಿಯು ಸಂಪೂರ್ಣವಾಗಿ ಪಾರುಪತ್ಯಗಾರನಾದ ಶಾಮಪ್ಪನ ಆಡಳಿತಕ್ಕೆ ಒಳಪಟ್ಟಿತ್ತು. ಆಡಳಿತ ಮಂಡಳಿಯ ಸದಸ್ಯರು ನೆಪ ಮಾತ್ರಕ್ಕೆ ಅಷ್ಟೇ. ಅವನು ತುಂಬಾ ದುರಾಸೆಯ ಮತ್ತು ಕೆಟ್ಟ ಚಾಳಿಯ ವ್ಯಕ್ತಿಯಾಗಿದ್ದನು. ಗರಡಿಗೆ ಬರುವ ಆದಾಯದಲ್ಲಿ ಬಹುದೊಡ್ಡ ಪಾಲು ಈ ಶಾಮಪ್ಪನ ಕಿಸೆಗೆ ಸೇರುತ್ತಿತ್ತು. ಆ ಖರ್ಚು ಈ ಖರ್ಚು ಎಂದು ತೋರಿಸಿ ಹಣವನ್ನ ಲಪಟಾಯಿಸುತ್ತಿದ್ದ. ಗರಡಿಯ ನಗಗಳನ್ನು ಕೂಡ ಗುಟ್ಟಾಗಿ ಬಾಡಿಗೆಗೆ ಕೊಡುತ್ತಿದ್ದ. ಬಾಡಿಗೆ ಹಣವನ್ನ ತಾನೇ ಗುಳುಂ ಮಾಡುತ್ತಿದ್ದ. ಗರಡಿಯ ದೈವಪಾತ್ರಿಯಾದ ಸೂರಪ್ಪನನ್ನ ತನ್ನ ಅಂಕುಶದಲ್ಲಿ ಇಟ್ಟುಕೊಳ್ಳುವ ಸರ್ವ ಪ್ರಯತ್ನವನ್ನು ಕೂಡ ಮಾಡುತ್ತಿದ್ದ. ಸೂರಪ್ಪ ಅವನ ಮನೆಯ ಆಳಾಗಿರುವುದು ಕೂಡ ಅವನಿಗೆ ವರದಾನವಾಗಿತ್ತು. ಎಷ್ಟೋ ದಂಟೆ ತಕರಾರುಗಳು ಆ ದೈವದ ಸನ್ನಿಧಿಯಲ್ಲಿ ತೀರ್ಮಾನವಾಗುತ್ತಿತ್ತು. ಹಿಂದಿನ ದಿನವೇ ತನಗೆ ಇಷ್ಟವಾದವರ ಕಡೆ ಹೀಗೆ ವಾಗ್ದಾನವನ್ನು ಕೊಡು ಎಂದು ಸೂರಪ್ಪನಿಗೆ ತಾಕೀತನ್ನು ಕೂಡ ಮಾಡುತ್ತಿದ್ದ. ಇದು ಯಾವಾಗಲೂ ಸೂರಪ್ಪನಿಗೆ ನುಂಗಲಾರದ ತುತ್ತಾಗಿರುತ್ತಿತ್ತು. ಆದರೆ ದೈವದ ನ್ಯಾಯ ತೀರ್ಮಾನ ಮಾತ್ರ ಯಾವಾಗಲೂ ನ್ಯಾಯವಾಗಿಯೇ ಇರುತ್ತಿತ್ತು. ಮಾರನೆಯ ದಿನ ಶಾಮಪ್ಪ ಸೂರಪ್ಪನನ್ನ ತರಾಟೆಗೆ ಕೂಡ ತೆಗೆದುಕೊಳ್ಳುತ್ತಿದ್ದ. ಆಗ ಸೂರಪ್ಪ, ನಾನೇನು ಮಾಡಲಿ, ಅದು ದೈವದ ನುಡಿ, ನಾನು ನೆಪ ಮಾತ್ರ ಅಷ್ಟೇ, ಆವೇಶ ಬಂದ ಮೇಲೆ ನನ್ನ ಹತೋಟಿಯಲ್ಲಿ ಏನೂ ಇರುವುದಿಲ್ಲ ಎನ್ನುತ್ತಿದ್ದ. ಈ ಶಾಮಪ್ಪ ಗರಡಿಯ ಮುಖ್ಯಸ್ಥನಾಗಿದ್ದರೂ ಕೂಡ ದೈವವನ್ನ ಬಲವಾಗಿ ನಂಬುತ್ತಿರಲಿಲ್ಲ. ನೀನೋ ನಿನ್ನ ದೈವವೋ ಎಂದು ತಿರಸ್ಕಾರದಿಂದ ಕೊಂಕು ಮಾತನಾಡುತ್ತಿದ್ದ. 8ನೆಯ ದಿನ ಸನ್ನಿಧಿಯಲ್ಲಿ ಮತ್ತೆ ದೈವ ದರ್ಶನ ಹಮ್ಮಿಕೊಳ್ಳಲಾಗಿತ್ತು. ವಾಗ್ದಾನ ಮಾಡಿದಂತೆ ಆ ದಿನ ಕಂಠಿಹಾರವನ್ನು ತರಿಸಿಕೊಂಡು ಆ ದೈವ ತನ್ನ ಪ್ರತಾಪವನ್ನು ತೋರಿಸಲಿತ್ತು. ಅಂತಹ ಸೋಜಿಗಕ್ಕೆ ಸಾಕ್ಷಿಯಾಗಲು ಭಕ್ತರ ಜನ ಜಾತ್ರೆಯೇ ಅಲ್ಲಿ ಸೇರಿತ್ತು. ಹೂ ಹಣ್ಣು ಕಾಯಿಗಳ ಬುಟ್ಟಿಗಳು ಸಾಲು ಸಾಲು ಗರಡಿಯ ಮುಂದೆ ಸರತಿಗಟ್ಟಿ ರಾರಾಜಿಸುತ್ತಿತ್ತು. ಸೂರಪ್ಪನ ಮೇಲೆ ದೈವದ ಆವೇಶವಾಯಿತು. ಆ ದಿನ ಮಾತ್ರ ದೈವದ ವರ್ತನೆ ತುಂಬಾ ಗಡುಸಾಗಿತ್ತು. ಉಗ್ರವಾಗಿ ತನ್ನ ಪ್ರತಾಪವನ್ನ ಪ್ರಕಟಪಡಿಸುತ್ತಿತ್ತು. ಒಮ್ಮೆಲೆ ಹೂಂಕರಿಸಿದ ದೈವವು ತನ್ನ ಪಾದವನ್ನ ಜೋರಾಗಿ ನೆಲಕ್ಕೆ ಅಪ್ಪಳಿಸುತ್ತಾ ಪೀಠದ ಮೇಲಿಂದ ಎದ್ದು ನಿಂತು ಎಲ್ಲೆಡೆ ಕೆಂಗಣ್ಣು ಬೀರುತ್ತಾ ಆವೇಶದಿಂದ ಅಂಗಳದ ಸುತ್ತಲೂ ಕುಣಿದಾಡಿತು. ಒಂದು ಹೂವಿನ ಬುಟ್ಟಿ ಕಡೆ ಕೈ ತೋರಿಸುತ್ತಾ ಅದನ್ನು ತೆರೆಯುವಂತೆ ಸೂಚಿಸಿತು. ಏನಾಶ್ಚರ್ಯ! ಹೂಗಳ ನಡುವೆ ಕೆಂಪು ಬುಟ್ಟಿಯಲ್ಲಿ ಸುತ್ತಿಟ್ಟ ಕಂಠಿಹಾರ ಫಳ ಹೊಳೆಯಿತು. ಭಕ್ತರೆಲ್ಲರೂ ಆ ದೈವಶಕ್ತಿಗೆ ಅಡ್ಡಬಿದ್ದರು. ದೈವದ ಕಾರಣಿಕವನ್ನ ಕಣ್ತುಂಬಿಕೊಂಡು ಪುನೀತರಾದರು.
ಹಾಗಾದರೆ ಈ ಕಂಠಿಹಾರವನ್ನು ಕಳವು ಮಾಡಲಾಗಿತ್ತೇ ಅಥವಾ ಅದು ಕಾಣೆಯಾಗಿರಬಹುದಾ? ಕಳವು ಮಾಡಿದ್ದೇ ಆದರೆ ಅದನ್ನು ಮಾಡಿದವರು ಯಾರಿರಬಹುದು? ಅಂಥವರಿಗೆ ದೈವದ ಶಿಕ್ಷೆ ಏನು? ಇದು ಎಲ್ಲರ ಕುತೂಹಲದ ಪ್ರಶ್ನೆಯಾಗಿತ್ತು. ಈಗ ದೈವದ ಆವೇಶ ಒಂದು ತಹಬದಿಗೆ ಬಂದಿತ್ತು. ಇದನ್ನು ಮಾಯ ಮಾಡಿದವರು ಯಾರೆಂದು ನನಗೆ ತಿಳಿದಿದೆ, ಆದರೆ ಅವರಿಗೆ ನಾನು ಈಗ ಶಿಕ್ಷೆ ಕೊಡಲಾರೆ. ಅವರಿಗೆ ಒಂದು ಅವಕಾಶವನ್ನು ನೀಡಿ ತಮ್ಮ ಅವಿವೇಕದಿಂದ ಮಾಡಿದ ತಪ್ಪನ್ನು ಒಪ್ಪಿಕೊಂಡು ತಪ್ಪು ಕಾಣಿಕೆ ಹಾಕಲಿ. ಅದು ಎಲ್ಲರ ಸಮಕ್ಷಮದಲ್ಲಿ ಬೇಡ. ಅದು ಅವರ ಮತ್ತು ಈ ಗರಡಿಯ ವರ್ಚಸ್ಸಿನ ಪ್ರಶ್ನೆ. ಆದ್ದರಿಂದ ಗುಟ್ಟಾಗಿ ಬಂದು ತಪ್ಪು ಒಪ್ಪಿಕೊಂಡು ತಪ್ಪು ಕಾಣಿಕೆ ಹಾಕಲಿ. ಮೂರ್ಖತನದಿಂದ ತನ್ನ ವಾಗ್ದಾನವನ್ನು ತಿರಸ್ಕರಿಸಿದರೆ ಶಿಕ್ಷೆ ಕೊಡದೆ ಬಿಡಲಾರೆ ಎಂದು ಹೂಂಕರಿಸಿ ದೈವವು ತನ್ನ ಸ್ವಸ್ಥಾನವನ್ನು ಸೇರುತ್ತದೆ. ದೈವದ ಈ ತೂಕದ ನಿರ್ಣಯ ಎಲ್ಲರ ಮನಗೆದ್ದಿತು. ಭಕ್ತಗಣಗಳೆಲ್ಲ ನೆಮ್ಮದಿಯ ನಿಟ್ಟುಸಿರು ಬಿಟ್ಟರು. ಆದರೂ ಅಸಲಿ ಕಳ್ಳನ ಮಾಹಿತಿ ಮಾತ್ರ ಗುಟ್ಟಾಗಿಯೇ ಉಳಿಯಿತು. ಅಂದಿನ ಗರಡಿಯ ಕಾರಣಿಕದ ಸುದ್ದಿ ಎಲ್ಲೆಲ್ಲೂ ಹರಡಿ ಗರಡಿಗೆ ಬರುವ ಭಕ್ತರ ಸಂಖ್ಯೆಯಲ್ಲಿ ಗಣನೀಯ ಏರಿಕೆ ಕಂಡಿತು. ಈ ಗರಡಿಯ ಕಂಠಿಹಾರ ಕಾಣೆಯಾದ ಮತ್ತು ಅದು ತಿರುಗಿ ಸನ್ನಿಧಾನಕ್ಕೆ ತಲುಪಿದುದರ ಹಿಂದಿರುವ ಕೌತುಕಮಯ ಮತ್ತು ರೋಚಕ ಕಥೆಯನ್ನ ಮುಂದೆ ಹೇಳುತ್ತೇನೆ ಕೇಳಿ. ಈ ಕಂಠಿಹಾರ ಕಳುವಾದ ನಂತರ ಒಂದು ದಿನ ಸೂರಪ್ಪ ಕೆಲಸದ ನಿಮಿತ್ತ ಪೇಟೆ ಕಡೆಗೆ ಹೋಗುತ್ತಾನೆ. ಹೀಗೆ ದಾರಿಯಲ್ಲಿ ನಡೆದುಕೊಂಡು ಹೋಗುತ್ತಿರಬೇಕಾದರೆ ತನ್ನ ಎದುರಿನಲ್ಲಿ ಬರುತ್ತಿದ್ದ ಹೆಂಗಸನ್ನು ಒಮ್ಮೆ ನೋಡು ಎಂದು ಯಾರೋ ಅವನಿಗೆ ಹೇಳಿದಂತಾಯಿತು. ಹಾಗೆಯೇ ತನ್ನ ಎದುರಲ್ಲಿ ಬರುತ್ತಿದ್ದ ಹೆಂಗಸನ್ನು ನೋಡುವಾಗ ಅವಳ ಕುತ್ತಿಗೆಯಲ್ಲಿ ನೇತಾಡುವ ಸರವೊಂದು ಫಳಕ್ಕನೆ ಅವನಿಗೆ ಹೊಳೆದಂತಾಯಿತು. ಅರೆ, ಇದು ಅದೇ ಕಂಠಿಹಾರ. ಆ ಹಾರವನ್ನ ಒಮ್ಮೆ ನೋಡಿದವರು ಸುಲಭವಾಗಿ ಗುರುತಿಸಬಲ್ಲರು. ಅಲ್ಲದೆ ಅದರ ಪದಕದಲ್ಲಿ ದೈವ ರೂಪದ ಕೆತ್ತನೆ ಬೇರೆ ಇತ್ತು. ಸೂರಪ್ಪ ಅವಳನ್ನ ಮಾತಿಗಿಳಿದು ಸರದ ಬಗ್ಗೆ ವಿಚಾರಿಸಿದಾಗ ಅದು ತನ್ನ ಯಜಮಾನರು ತಂದಿದ್ದಾಗಿ ಸುಳ್ಳು ಹೇಳುತ್ತಾಳೆ. ಸೂರಪ್ಪ ಅವಳ ಬಳಿ ನಿಜ ವಿಷಯ ತಿಳಿಸಿದಾಗ ಅವಳು ಒಮ್ಮೆಲೆ ಔಹಾರಿ ಭಯದಿಂದ ಕಂಪಿಸಿ ಅಳತೊಡಗಿ ನಿಜ ವಿಷಯವನ್ನ ಅರ್ಹುತ್ತಾಳೆ. ಶಾಮಪ್ಪನವರು ಆಗಾಗ ಪೇಟೆ ಕಡೆಗೆ ಯಾಕೆ ಹೋಗುತ್ತಾರೆ ಎಂದು ಆಗ ಅವನಿಗೆ ತಿಳಿಯಿತು. ಅವರು ವಿಧವೆಯೊಬ್ಬಳ ಸ್ನೇಹವನ್ನು ಬೆಳೆಸಿದ್ದರು. ತನ್ನ ಕರಾಮತ್ತು ತೋರಿಸಿ ಉತ್ಸವದ ದಿನ ಕಂಠಿಹಾರವನ್ನು ಎಗರಿಸಿ ಈಕೆಗೆ ಉಡುಗೊರೆಯಾಗಿ ನೀಡಿದ್ದರು. ಅದು ತಾನೇ ಅವಳಿಗಾಗಿ ಖರೀದಿಸಿ ತಂದದ್ದು ಎಂದು ಸುಳ್ಳನ್ನು ಬೇರೆ ಹೇರಿದ್ದರು. ಶಾಮಪ್ಪನ ಈ ಕುಕೃತ್ಯ ಹೇಸಿಗೆ ಹುಟ್ಟಿಸಿತು. ಸೂರಪ್ಪ ಈಗ ನಿಜವಾಗಿಯೂ ದೊಡ್ಡ ಇಕ್ಕಟ್ಟಿಗೆ ಸಿಲುಕಿದ್ದ. ಒಂದು ಗರಡಿಯ ಪ್ರತಿಷ್ಠೆಯ ಪ್ರಶ್ನೆ, ಎರಡನೆಯದು ಶಾಮಪ್ಪನವರ ಗೌರವದ ಪ್ರಶ್ನೆ. ಅವರು ಕೇವಲ ಪಾರುಪತ್ಯಗಾರರಾಗಿರದೆ ಅವನ ಧನಿ ಕೂಡ ಆಗಿದ್ದರು. ಆದ್ದರಿಂದ ಎಂಥವನಾದರೂ ಕೂಡ ಅವನನ್ನು ಉಳಿಸಬೇಕಾದದ್ದು ತನ್ನ ಕರ್ತವ್ಯ ಎಂದು ಬಗೆದ. ಮೂರನೆಯದು ಈಕೆ ಅಮಾಯಕ ಹೆಂಗಸು. ಇದರಲ್ಲಿ ಅವಳ ತಪ್ಪು ಏನೇನೂ ಇರಲಿಲ್ಲ. ಸೂರಪ್ಪ ತುಂಬಾ ಹೊತ್ತು ಯೋಚಿಸಿ ಹೀಗೆ ಮಾಡು ಎಂದು ಆಕೆಗೆ ಸಲಹೆ ನೀಡುತ್ತಾನೆ. ಆಕೆ ಸೂರಪ್ಪ ಹೇಳಿದಂತೆ ಕೆಂಪು ಬಟ್ಟೆಯಲ್ಲಿ ಕಂಠಿಹಾರವನ್ನು ಸುತ್ತಿ ಒಂದು ಹೂವಿನ ಬುಟ್ಟಿಯಲ್ಲಿ ಹುದುಗಿಸಿಟ್ಟು ಆ ಬುಟ್ಟಿಯನ್ನು ಗುರುತಿಸುವ ಸಲುವಾಗಿ ಕೆಂಪು ದಾರವನ್ನ ಬುಟ್ಟಿಯ ಮೇಲೆ ಸುತ್ತುತ್ತಾಳೆ. ಹಾಗೆಯೇ ಶಾಮಪ್ಪನವರಿಗೆ ಏನು ಹೇಳಬೇಕೆಂದು ಸೂರಪ್ಪ ಅವಳಿಗೆ ತಿಳಿಸುತ್ತಾನೆ. ರಾತ್ರಿ ಕನಸಿನಲ್ಲಿ ದೈವ ಬಂದು ತನ್ನನ್ನು ಹೆದರಿಸಿ, ನೀನು ಧರಿಸಿದ ಕಂಠಿಹಾರ ನನ್ನ ಸನ್ನಿಧಿಯಿಂದ ಕಳವು ಮಾಡಿದ್ದು, ಅದನ್ನು ಕೂಡಲೇ ಸನ್ನಿಧಿಗೆ ತಲುಪಿಸು. ತಪ್ಪಿದರೆ ಕಳವು ಮಾಡಿದವರಿಗೂ ನಿನಗೂ ನನ್ನ ಶಕ್ತಿ ಏನೆಂದು ತೋರಿಸುತ್ತೇನೆ ಎಂದಿತು ಎಂದು ಹೇಳು ಎಂದಿದ್ದ. ಇದಕ್ಕೆಲ್ಲ ಹೆದರಿದ ತಾನು ಕಂಠಿಹಾರವನ್ನ ಸನ್ನಿಧಿಗೆ ತಲುಪಿಸಿ ನಮ್ಮಿಬ್ಬರನ್ನ ದೈವದ ಕೋಪದಿಂದ ಬಚಾವು ಮಾಡಿದ್ದೇನೆ ಎಂದೂ ಹೇಳು ಎಂದು ಹೇಳಿದ್ದ. ಈ ಕಥೆಯಲ್ಲಿ ದೈವದ ಕಾರಣಿಕ ಎಲ್ಲಿದೆ ಎಂದು ನೀವು ಯೋಚಿಸಬಹುದು. ಸೂರಪ್ಪ ಪೇಟೆಗೆ ಹೋಗಿದ್ದು, ಅವನಿಗೆ ಅಲ್ಲಿ ಗೌರಮ್ಮ ಸಿಕ್ಕಿದ್ದು, ಅವಳ ಕೊರಲನ್ನು ಒಮ್ಮೆ ನೋಡು ಎಂದು ಯಾರೋ ಅವನಿಗೆ ಅಂದಂತಾಗಿದ್ದು, ಅವಳಿಗೆ ಸೂರಪ್ಪ ನೀಡಿದ ಸಲಹೆ, ಶಾಮಪ್ಪನಿಗೆ ನೀಡಬೇಕಾದ ಉತ್ತರವನ್ನು ಹೇಳಿದ್ದು ಎಲ್ಲವೂ ದೈವೇಚ್ಛೆ ಅಲ್ಲವೇ? ನೀವೇ ಹೇಳಿ. ಎಲ್ಲ ದೈವದ ಸೂಚನೆಯಂತೆ ನಡೆದಿದೆ ಎಂಬುದು ಸೂರಪ್ಪನ ತೀರ್ಮಾನ ಕೂಡ ಆಗಿತ್ತು. ಅವನಿಗೆ ಈ ರೀತಿ ಮಾಡುವಂತೆ ಪ್ರಚೋದನೆ ನೀಡಿದ್ದೇ ದೈವ. ಕಲಿಗಾಲದಲ್ಲಿ ದೈವಗಳು ನೇರವಾಗಿ ಅಲ್ಲದಿದ್ದರೂ ಪರೋಕ್ಷವಾಗಿ ತಮ್ಮ ಮಹಿಮೆಯನ್ನು ತೋರಿಸುತ್ತವೆ ಎಂಬುದು ಅವನ ನಂಬಿಕೆ ಕೂಡ ಆಗಿತ್ತು. ಇದಾದ ಮಾರನೆಯ ದಿನ ಗೌರಮ್ಮ ಶಾಮಪ್ಪನ ಹತ್ತಿರ ಬಂದು ತನ್ನ ಕನಸಿನಲ್ಲಿ ದೈವ ಬಂದು ಹೆದರಿಸಿದ ಕಟ್ಟುಕತೆಯನ್ನು ಹೇಳುತ್ತಾಳೆ ಮತ್ತು ದೈವದ ನಗ ತನಗೆ ನೀಡುವುದಕ್ಕಾಗಿ ಚೆನ್ನಾಗಿ ಉಗಿದು ಹೋಗುತ್ತಾಳೆ. ಇದನ್ನು ಕೇಳಿದ ಶಾಮಪ್ಪನಿಗೆ ದೈವದ ಭೀತಿ ಆವರಿಸಿ ನಡುಗಿ ಹೋಗುತ್ತಾನೆ. ಇಷ್ಟು ದಿನ ದೈವ ಎಂದರೆ ಕೇವಲವಾಗಿ ಗಣನೆಗೆ ತೆಗೆದುಕೊಂಡಿದ್ದ ಶಾಮಪ್ಪ ಆ ರಾತ್ರಿ ಮಾತ್ರ ಅವನಿಗೆ ನಿದ್ದೆಯೇ ಹತ್ತಲಿಲ್ಲ. ಸ್ವಲ್ಪ ನಿದ್ದೆ ಬಂದರೂ ಕೂಡ ಕೆಂಗಣ್ಣು ಬಿಟ್ಟು ಹೆದರಿಸುತ್ತಿರುವ ದೈವದ ರೂಪವೇ ಕಣ್ಣೆದುರು ನಿಂತಂತೆ ಭಾಸವಾಗುತ್ತಿತ್ತು. ಗಾಢಾಂಧಕಾರದ ಕಾಳರಾತ್ರಿ ಭಯಂಕರವಾಗಿತ್ತು. ಆಲದ ಮರದ ಮೇಲೆ ಗೂಬೆಯು ಹೂಂಗುಡುತ್ತಿತ್ತು. ದಿನಾಲು ನಡೆಯುತ್ತಿದ್ದ ಇಂತಹ ಇರುಳಿನ ಚಟುವಟಿಕೆಗಳು ಇಂದು ಮಾತ್ರ ಶಾಮಪ್ಪನ ಎದೆಯೊಳಗೆ ಭೀತಿಯನ್ನು ಹುಟ್ಟಿಸುತ್ತಿದ್ದವು.
ಅಂದು ತಾನು ಎಲ್ಲರ ಗಮನ ಬೇರೆ ಕಡೆ ಇರುವಾಗ ತನ್ನ ಕೈಚಳಕವನ್ನು ತೋರಿಸಿ ಕಂಠಿಹಾರವನ್ನು ಎಗರಿಸಿದ್ದು, ನಂತರ ಹೂವಿನ ಬುಟ್ಟಿಯೊಳಗಿಂದ ಕಂಠಿಹಾರ ಪ್ರತ್ಯಕ್ಷವಾದಾಗ ಒಮ್ಮೆ ಹೆದರಿ ತರಗಟ್ಟಿ ಅಲ್ಲಿಂದ ಕಾಲ್ಕಿತ್ತಿದ್ದು ಎಲ್ಲವೂ ಆಗ ಒಮ್ಮೆಲೆ ಅವನಿಗೆ ನೆನಪು ಬಂದಿತು. ಥಟ್ಟನೆ ಎದ್ದ ಶಾಮಪ್ಪ ಹೆದರಿಕೆಯಿಂದಲೇ ಸೀದಾ ದೈವದ ಗರಡಿಗೆ ಹೋದ. ಎಂದೂ ದೈವಕ್ಕೆ ಕೈ ಮುಗಿಯದವ ಉದ್ದಂಡವಾಗಿ ಅಡ್ಡಬಿದ್ದು ತಪ್ಪೊಪ್ಪಿಕೊಂಡು ತಪ್ಪು ಕಾಣಿಕೆ ಹಾಕಿದ. ಬಾರಿ ಬಾರಿಯಾಗಿ ದೈವದಲ್ಲಿ ಕ್ಷಮೆಯನ್ನು ಕೇಳಿದ. ಇನ್ನು ಮುಂದೆ ಇಂತಹ ಹೀನ ಕೆಲಸ ಮಾಡುವುದಿಲ್ಲ ಎಂದು ಪ್ರಮಾಣವನ್ನು ಮಾಡಿದ. ತುಸು ನಿರಾಳನಾಗಿ ಮನೆಗೆ ಹಿಂದಿರುಗಿದ. ಅಂದಿನಿಂದ ಶಾಮಪ್ಪನ ನಡವಳಿಕೆಗಳಲ್ಲಿ ಬದಲಾವಣೆ ಕಾಣತೊಡಗಿತು. ಭಯಭಕ್ತಿಯಿಂದ ದೈವಗಳನ್ನು ಅವನು ಆರಾಧಿಸತೊಡಗಿದ. ಗರಡಿಯ ಆದಾಯದ ಒಂದು ಪೈಸೆಯನ್ನು ಕೂಡ ಮುಟ್ಟುವ ಗೋಜಿಗೆ ಹೋಗಲಿಲ್ಲ. ಗರಡಿಯ ನಗಗಳನ್ನು ಬಾಡಿಗೆ ಕೊಡುವುದನ್ನು ನಿಲ್ಲಿಸಿದ. ಆಡಳಿತ ಮಂಡಳಿಯ ಒಪ್ಪಿಗೆಯನ್ನು ಪಡೆದು ಬ್ಯಾಂಕ್ ಲಾಕರ್ನಲ್ಲಿಟ್ಟು ನಿಟ್ಟುಸಿರು ಬಿಟ್ಟು ನಿರಾಳನಾದ. ಈ ಮೇಲೆ ನಡೆದ ಎಲ್ಲಾ ಘಟನೆಗಳು ಕೂಡ ವಿಚಾರವಂತರಿಗೆ ಕಾಕತಾಳೀಯವಾಗಿ ಕಂಡರೂ ಕೂಡ ದೈವ ಭಕ್ತರಿಗೆ ಅದು ದೈವದ ಕಾರಣಿಕ. ಅಲ್ಲಿ ಗರಡಿಯ ವರ್ಚಸ್ಸು ಉಳಿದು ಕೀರ್ತಿ ಹೆಚ್ಚಿದ್ದು, ಮುಖ್ಯವಾಗಿ ಶಾಮಪ್ಪ ಸುಧಾರಿಸಿದ್ದು, ಗೌರಮ್ಮ ಆಪಾದನೆಯಿಂದ ಪಾರಾಗಿದ್ದು ಎಲ್ಲವೂ ಅಲ್ಲಿ ಒಳ್ಳೆಯದೇ ಆಗಿತ್ತು. ದೈವದ ಭಯವೇ ಧರ್ಮದ ಮೂಲ ಎಂಬುದು ಸರ್ವವಿದಿತ ಸಾರ್ವಕಾಲಿಕ ಸತ್ಯ. ಈ ಶಾಮಪ್ಪನ ಪ್ರಕರಣ ಅದಕ್ಕೊಂದು ಸ್ಪಷ್ಟ ಉದಾಹರಣೆಯಾಗಿದೆ. ಸೊ ವೀಕ್ಷಕರು, ಹೇಗಿತ್ತು ಇವತ್ತಿನ ಕಥೆ ಎಂಬುದನ್ನು ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರ ಕಥೆಯೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ನಮಸ್ಕಾರ.